ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಶಿವಮೊಗ್ಗ ಪ್ರಸಿದ್ಧ ಕಾಲೇಜಾಗಿರುವಂತಹ ನಮ್ಮ DVS PU ಕಾಲೇಜಿಂದ ಈಗ ನಮಗೆ ಒಂದು ಪ್ರಶ್ನೆ ಪತ್ರಿಕೆ ಬಂದಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ದೇವೇಂದ್ರ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಆಯಿತಾ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತಲ್ವ, ಅದಷ್ಟೇ ಒಳ್ಳೆಯ ಮನಸ್ಥಿತಿ ಇದೆ. ಎನಿಹೌ, ಏನು ಟೆನ್ಷನ್ ತಗೋಬೇಡಿ. ಯಾರು ದೇವೇಂದ್ರ ಅವರೇ, ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಅಂದರೆ ಆಯಿತಾ, ನಾವು ಕೊಟ್ಟಂಥ ಮೆಟೀರಿಯಲ್ ಯೂಸ್ ಮಾಡ್ಕೊಂಡ್ರೆ ಸಾಕು, 80/80 ಫಿಕ್ಸ್. ಎನಿಹೌ, ಏನಾದರೂ ತೊಂದರೆ ಇದ್ದಲ್ಲಿ, ಏನಾದರೂ ಬೇಕಾದಲ್ಲಿ ತಗೊಳ್ಳು, ಕಮೆಂಟ್ ಮುಖಾಂತರ ಅಥವಾ ನಮ್ಮ ಮೇಲ್ ಐ ಡಿಯ ಜೊತೆ ಸಂಪರ್ಕವನ್ನು ಬೆಳೆಸಿ ನಮ್ಮ ಅಸಿಸ್ಟೆಂಟ್ ನಿಮಗೆ ಹೆಲ್ಪ್ ಮಾಡ್ತಾರೆ. ದೇವೇಂದ್ರ ಅವರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತಹ ಮ್ಯಾಥಮೆಟಿಕ್ಸ್ ಪೇಪರನ್ನು ಈಗ ನಾವು ಕೀ ಆನ್ಸರ್ ನೋಡ್ತಾ ಹೋಗೋಣ. ಯಾವುದಾದ್ರೂ ಕೀ ಆನ್ಸರ್ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಸರಿಯಾದ ಆನ್ಸರನ್ನು ಅಪ್ಲೋಡ್ ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಈಸ್ ನಾಟ್ ಆ್ಯನ್ ಎಂಟಿ ಸೆಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅವರೇ ಟಿಕ್ ಹಾಕಿದ್ದಾರೆ, ದಟ್ ಈಸ್ ದ ರೈಟ್ ಆನ್ಸರ್. ಆದರೆ ಯಾವ ಆನ್ಸರಿಗೂ ಟಿಕ್ ಹಾಕಿಲ್ಲ, ಅದೇ ಬಂದಿರೋದೀಗ. ಕ್ವಶನ್ ನಂಬರ್ 2 ಕಣ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದು if f of x is equal to x square and gx is equal to x minus 1 then f minus g is dash ಅಂತ ಪ್ರಶ್ನೆ ಇತ್ತು. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, x square minus x plus 1 ಅಂತ. ಕ್ಲಿಯರ್? ಮುಂದೆ ಹೋಗೋಣವಾ? ಬನ್ನಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 3 ದ ಡಿಗ್ರಿ ಮೆಜರ್ಸ್ ಆಫ್ 7π/6 ಹೋಲ್ ಟು ದಿ ಪವರ್ ಆಫ್ ಏನರದು c is dash. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ 210 degree is the right answer. Question number 4 the imaginary part of ಅಂತ ಕೊಟ್ಟಿದ್ದಾರೆ. Question number 4 right answer is option A. Question number 5 if f 7x plus 3 is less than 5x plus 9 then the graph of the solution on number line is dash. Question number 5 right answer is option A ಆಗಿರುತ್ತೆ. ಈ ಡಯಾಗ್ರಾಮ್ ಆಪ್ಷನ್ ಎ ದಲ್ವಾ, ಅದು ಸರಿ ಅಂತ ಆ ಒಂದು ಹೇಳಿಕೆಗೆ. Question number 6 the number of 2-digit even numbers that can be formed from the digits 1 2 3 4 5. The digits can be replaced by dash ಅಂತ ಇದೆ. Question number 6 right answer is option A, 10 is the right answer. Question number 7 the number of non-zero terms in the expansion of a plus b whole to the power of n is dash. Right answer is option B, n plus 1 is the right answer. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದಾದರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡಿ. ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ -2 3 ವಿತ್ ಸ್ಲೋಪ್ -4 ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, x + 4y + 5 ಈಸ್ ಈಕ್ವಲ್ ಟು 0. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಯಾಕೋ ಬಿ ಹಾಕ್ತಾ ಇದ್ದಾರೆ, ಅದು ತಪ್ಪು ಅಂತ. ಆಯಿತಾ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 9 ಅಸರ್ಷನ್ ಹಾಗೂ ಒಂದು ರೀಸನನ್ನು ಕೊಡಲಾಗಿದೆ. ಆಯಿತಾ, ಇದರಲ್ಲಿ ಯಾವುದೀಗ ಅಂತ ಎರಡೂ ಸರಿನೋ, ಎರಡೂ ತಪ್ಪು, ಅಥವಾ ಅಸರ್ಷನ್ ಸರಿ ಇದೆ, ರೀಸನ್ ತಪ್ಪು, ಅಥವಾ ರೀಸನ್ ರೈಟು, ಅಸರ್ಷನ್ ತಪ್ಪು, ದಟ್ ಒನ್ ಯು ಶುಡ್ ಐಡೆಂಟಿಫೈ. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ ಬೋತ್. ನೋಡಿ ಆಯಿತಾ, ಅಸರ್ಷನ್ ಈಸ್ ಫಾಲ್ಸ್, ರೀಸನ್ ಈಸ್ ಟ್ರೂ. ಕ್ವಶನ್ ನಂಬರ್ 10 ದಿ ಲೆಂತ್ ಆಫ್ ಲ್ಯಾಟಸ್ ಏನಿದು ರಿಟರ್ನ್ ಆಫ್ ದಿ ಹೈಪರ್ಬೋಲಾ, ರಿಟರ್ನ್ ಅಲ್ವಾ, RETURN ಅಂತ ಆಗಬೇಕಿತ್ತು, ಏನೋ ರೆಕ್ಟಮ್ ಆಯಿತಾ, ರೆಕ್ಟಮ್ ಅದು. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 32/3 is the right answer. Question number 11 the coordinates of any point in the XZ plane is dash. Right answer is option D is the right answer. Question number 12 equation of the circle with the center at ಅಂತ ಕೊಟ್ಟಿದ್ದಾರೆ. Question number 12 right answer is option D is the right answer. Question number 13 my dear child the value of ಅಂತ ಕೊಟ್ಟಿದ್ದಾರೆ. Question number 13 right answer is option B, 12 is the right answer. Question number 14 the variance of 20 observations is 5. If each observation is increased by 2 then the new variance of the resulting observation is dash. Observation is dash. Right answer is option C, 5 ಅನ್ನುವಂಥದ್ದು ಸರಿಯಾದ ಉತ್ತರ. Question number 15 if 2/11 is the probability of an event A then the probability of the event not A ಅಂತ ಕೊಟ್ಟಿದ್ದಾರೆ. Right answer is option A, that is 9/11 is the right answer. Fill in the blanks ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ by choosing the appropriate answers from those given in the brackets.
Question number 16. If x is equal to a, b, c, d and y is equal to f, d, g, then number of elements in x minus y is dash ಅಂತ ಇದೆ. Right answer is 3. Question number 17. The marks obtained by a student of class 11 ಅಲ್ವಾ, in first and second terminal examination are 62 and 48 respectively ಅಂದರೆ ಫಸ್ಟ್ ಟರ್ಮಿನಲಲ್ಲಿ 62, ಸೆಕೆಂಡ್ ಟರ್ಮಿನಲಲ್ಲಿ 48 ಅಂತ ಆಯಿತಾ. ದ ಮಿನಿಮಮ್ ಮಾರ್ಕ್ಸ್ he should get in the annual examination to have an average of at least 60 marks is dash ಅಂತ ಇದೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ 70 ಅಂತ ಬರುತ್ತೆ. Question number 18. Right answer is 10. 10 is the right answer. ಇದೆ ಅಲ್ವಾ ಆಪ್ಷನ್ನು? ಎಸ್. Question number 19. The slope of the line 2x plus 7y plus 9 is equal to 0 is dash ಅಂತ ಇದೆ. Right answer is minus 2 by 7 is the right answer. I repeat, minus 2 by 7 is the right answer. Last one ಪ್ರೀತಿಯ ವಿದ್ಯಾರ್ಥಿಗಳೇ, question number 20. 2 is the answer. ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂಥ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ತಾಗಳು ಪ್ರಿಪೇರ್ ಆಗಿ. ಯಾರಿಗೆಲ್ಲ ಮ್ಯಾಥ್ಸ್ ಎಕ್ಸಾಮ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು, ದಿಸ್ ಈಸ್ ಅವರ್ ಐ ಥಿಂಕ್ 4th or 5th ಕ್ವಶನ್ ಪೇಪರ್ ಆಗಿರುತ್ತೆ. ಯಾಕಂದರೆ ಬೆಳಗಾವಿದು ಹಾಗೂ ಧಾರವಾಡ ಹಾಗೂ ಏನಂತೀರ ಬೆಂಗಳೂರು ಸೌತ್ ಈ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೇವೆ. ಆಯಿತಾ. ದಯವಿಟ್ಟು ಅದರ ಮೇಲೆ ನಾವು ಹೆಸರು ಕೂಡ ಹಾಕಿದ್ದೇವೆ, ಯಾವ ಡಿಸ್ಟಿಕ್ ಅಂತ, ಹಾಗೂ ನಮ್ಮ ವಿದ್ಯಾರ್ಥಿಗಳು ಯಾರು ಕಳಿಸಿಕೊಟ್ಟಿದ್ದಾರೋ ಅವರು ಹೆಸರು ಕೂಡ ಇದೆ. ಸಮ್ ಆಫ್ ದೆಮ್ ದೇ ಹೆಜಿಟೇಟ್ ಟು ಪುಟ್ ಟು ಗಿವ್ ದೇರ್ ನೇಮ್ಸ್. ನೋ ಪ್ರಾಬ್ಲಮ್ ಮೈ ಡಿಯರ್ ಚಿಲ್ಡ್ರನ್. ಮೇನ್ ಬೇಕಾಗಿರುವಂಥದ್ದು ಕ್ವಶನ್ ಪೇಪರು ನಿಮ್ಮ ಹೆಸರಲ್ಲ. ನಿಮ್ಮ ಹೆಸರು ಸದಾ ಸಂತೋಷವಾಗಿರುತ್ತೆ. ನಾವು ಹೇಳ್ತೀವಲ್ವ, ಮದುವೆ ಕಾರ್ಡ್ ಕೊಡೋ ಟೈಮಲ್ಲಿ ಯುವರ್ ನೇಮ್ ಈಸ್ ಇನ್ ಅವರ್ ಹಾರ್ಟ್ ಅಂತ ಇರುತ್ತೆ. ಹೌದಲ್ವಾ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಾವುಗಳು ಎಲ್ಲರೂ ಕೂಡ ನಮ್ಮ ಜೊತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದರೆ 100% ನಿಮ್ಮ ಒಂದು ಬೋರ್ಡ್ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ನಾವು ತೆಗಿಸಿ ಕೊಡ್ತೀವಿ ಅಂತ ಹೇಳ್ತಾ ಆ ಒಂದು ಭರವಸೆಯೊಂದಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಪ್ಲೀಸ್ ಸ್ಟೇ ಟ್ಯೂನ್ ಟು ಗೆಟ್ ಮೋರ್ ವಿಡಿಯೋಸ್. ಇನ್ನೊಂದು ದಿನ ಮಾತ್ರ ನಾವು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಜೊತೆಯಲ್ಲಿರ್ತೇವೆ. ಯಾಕಂದರೆ ಅವರ ಸೆಕೆಂಡ್ ಇಯರ್ PUC ಬೋರ್ಡ್ ಎಕ್ಸಾಮ್ಸ್ ಆರ್ ವೆರಿ ನಿಯರ್ ಮೈ ಡಿಯರ್ ಚಿಲ್ಡ್ರನ್. ಸೊ ಐ ನೀಡ್ ಟು ಫೋಕಸ್, ಆಯಿತಾ, ಓನ್ಲಿ ಆನ್ ಬೋರ್ಡ್ ಎಕ್ಸಾಮ್ಸ್. ಪಾಪ ಮಕ್ಕಳು ಕಾಯ್ತಾ ಇದ್ದಾರೆ ಸೆಕೆಂಡ್ ಇಯರ್. ಹಾಗಾಗಿ ಧನ್ಯವಾದಗಳು.